ಜಗತ್ತಿನ ಕುತೂಹಲದ ಕಣ್ಗಳಾಗಿದ್ದಂತಹ ಇಸ್ಲಾಮಾಬಾದ್ನ ಮೀಟಿಂಗ್ ಈಗ ಮುರಿದು ಬಿದ್ದಿದೆ. ಪ್ರಮುಖವಾಗಿ ಈ ಮೀಟಿಂಗ್ನಲ್ಲಿ ಸಂಧಾನದ ಮಾತುಕತೆಗಳು ಫಲಪ್ರದ ಆಗಬಹುದಾ ಅನ್ನುವಂತಹ ನಿರೀಕ್ಷೆ ಇತ್ತು. ಬಟ್ ಮಧ್ಯಪ್ರಾಚ್ಯದಲ್ಲಿ 4 ದಿನಕ್ಕೆ ಕದನ ವಿರಾಮ ಮುರಿದು ಬೀಳುವಂತಹ ಸಾಧ್ಯತೆ ಇದೆ. ಯಾಕಂದ್ರೆ ಮೀಟಿಂಗ್ ಫ್ಲಾಪ್ ಆಗಿದೆ, ಫೇಲ್ ಆಗಿದೆ. 2 ವಾರಗಳ ಕದನ ವಿರಾಮ ಅಂತ ಡೊನಾಲ್ಡ್ ಟ್ರಂಪ್ ಹೇಳಿದ್ರು. ಆದರೆ ಈಗ ಫಸ್ಟ್ ರೌಂಡ್ ಆಫ್ ಡಿಸ್ಕಷನ್ನೇ ಫೇಲ್ ಆದಮೇಲೆ ಇನ್ನೇನು ಮಾಡ್ತಾರೆ? ಒಂದು ಫ್ರೇಮ್ವರ್ಕಲ್ಲೇ ಕೆಲಸ ಮಾಡೋದಕ್ಕೆ ಆಗ್ತಾ ಇಲ್ಲ ಅಂದಮೇಲೆ ಸಹಜವಾಗಿ ಒಬ್ಬರ ಮೇಲೆ ಮತ್ತೊಬ್ಬರು ಮುಗಿಬೀಳೋ ಸಾಧ್ಯತೆ ಇದೆ. ಪಾಕಿಸ್ತಾನದ ಮಧ್ಯಸ್ಥಿಕೆಯಲ್ಲಿ ಸಂಧಾನ ಸಭೆ ನಡೆದಿತ್ತು. ಬಟ್ ಆಲ್ರೆಡಿ ಪಾಕಿಸ್ತಾನದ ಸಾಮರ್ಥ್ಯದ ಬಗ್ಗೆ ಅನುಮಾನ ಇದ್ದವರಿಗೆ ಇಲ್ಲೇನು ಸಕ್ಸಸ್ ಆಗೋದು ಡೌಟು ಅಂತಿದ್ರು. 90% ಡೌಟು, 10% ಚಮತ್ಕಾರ ನೋಡೋಣ ಅಂತ ಅಂತಿದ್ರು. ಹಾಗೆ ಆಗೋಗಿದೆ. ಪಾಕಿಸ್ತಾನಕ್ಕೆ ಏನೂ ಮಾಡೋಕ್ಕಾಗಿಲ್ಲ. ಆಮೇಲೆ ಪಾಕಿಸ್ತಾನಕ್ಕೂ ಮುಖಭಂಗನೇ ಇದು. ಏನು ಓಡಾಡ್ತಿದ್ದೇನೋ ದೇಶವನ್ನೇ ಉದ್ದೇಶಿಸಿ ಅವರ ಪ್ರಧಾನಿ ಭಾಷಣವನ್ನು ಮಾಡಿಬಿಟ್ಟಿದ್ರು. ಯಾರೂ ಸಾಧಿಸೋಕ್ಕಾಗದನ್ನು ನಾವು ಸಾಧಿಸಿದ್ದೀವಿ ಅಂತ ಹೇಳಿ ರಾತ್ರಿಯೆಲ್ಲ ನಿದ್ದೆ ಇಲ್ಲದೆ ಸಂಭ್ರಮದಿಂದ ಜಿಗಿತಾ ಇದ್ರು. ಈಗ ಅವೆಲ್ಲವೂ ಕೂಡ ಫ್ಲಾಪ್ ಆಗಿದೆ, ಫೇಲಿಯರ್ ಆಗಿದೆ. ಹೀಗಾಗಿ ಮುಖಭಂಗ ಅನ್ನೋದೇನು ಪಾಕಿಸ್ತಾನಕ್ಕೆ ಹೊಸದಲ್ಲ. ಈಗ ಮತ್ತೊಂದು ಮುಖಭಂಗ ಆಗಿದೆ. ಅಮೇರಿಕಕ್ಕೆ ವಿಪರೀತ ಮುಜುಗರ ಕೂಡ ಆಗಿದೆ. ಅಲ್ಲಿಂದ ಆಲ್ಮೋಸ್ಟ್ ಅವ್ರದ್ದು ಜರ್ನಿ ಪಾಕಿಸ್ತಾನಕ್ಕೆ ಬರಬೇಕಂದ್ರೆ ಅಮೇರಿಕಾದಿಂದ ಪಾಕಿಸ್ತಾನಕ್ಕೆ ಬರೋಕ್ಕೆ 18 ಗಂಟೆ ಟೈಮು. ಇಲ್ಲಿ 21 ಗಂಟೆ ಕಳೆದಿದ್ದಾರೆ. ಇಷ್ಟೆಲ್ಲ ಆಗಿನೂ ಏನೂ ಸಿಕ್ಕಿಲ್ಲ, ನಾವು ಹೇಳ್ದಂಗೆ ಕೇಳಿಲ್ಲ ಅವರು ಅಂದರೆ ಮುಜುಗರ ಯಾರಿಗೆ? ಅಮೇರಿಕಕ್ಕೆ. ಡೀಟೇಲ್ಸ್ ಕೊಡ್ತಾರೆ ಪ್ರಕಾಶ್. ಸಹಜವಾಗಿ ವಿಪರೀತ ಮುಜುಗರವನ್ನು ಅನುಭವಿಸ್ತಾ ಇರೋದು ಇರಾನ್ಗಿಂತ ಯಾರು ಜಾಸ್ತಿ ಅಂತ ಕೇಳಿದ್ರೆ ಒಂದು ಅಮೆರಿಕ, ಇನ್ನೊಂದು ಪಾಕಿಸ್ತಾನ. ಮುಂದೇನಾಗುತ್ತೆ? ಬಾಂಬ್ಗಳ ಸುರಿಮಳೆ ಸುರಿಸೋದು ಗ್ಯಾರಂಟಿನ? ಕದನ ವಿರಾಮದ ಉಲ್ಲಂಘನೆ ಇನ್ನು ಮುಂದೆ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದಾ? ಏನೆಲ್ಲ ಬೆಳವಣಿಗೆಗಳನ್ನ ನಿರೀಕ್ಷೆ ಮಾಡ್ಬೋದು ಇವತ್ತಿಂದ? ಈಗ ಪ್ರಾಥಮಿಕ ಹಂತದಲ್ಲಿ ಈಗ 2 ರಾಷ್ಟ್ರಗಳನ್ನ ಮನವೊಲಿಸುವಂಥ ಪ್ರಯತ್ನವನ್ನು ಪಾಕಿಸ್ತಾನ ಮಾಡ್ತಾ ಇದೆ ನಿರಂತರವಾಗಿ. ಅದರಲ್ಲೂ ಕೂಡ ಈ ಮಾತುಕತೆಗೆ ಬರೋದಕ್ಕಿಂತ ಮುಂಚಿತವಾಗಿಯೇ ಪ್ರತ್ಯೇಕವಾಗಿ ಪಾಕಿಸ್ತಾನದ ಪ್ರಧಾನಿಗಳು ಉಭಯ ರಾಷ್ಟ್ರಗಳ ನಿಯೋಗ ಏನಿದೆ ಆ ನಿಯೋಗದ ಜೊತೆ ಮಾತುಕತೆಗಳಿಗೂ ಕೂಡ ಶುರು ಮಾಡಿದ್ರು. ಅದಾದ ಬಳಿಕ ಅಲ್ಲಿ ಆ ಬೇಡಿಕೆಗಳಿಗೆ, ಆ ಷರತ್ತುಗಳಿಗೆ ಒಪ್ಕೊಳ್ಳಬಹುದು ಅನ್ನುವಂಥ ನಿರೀಕ್ಷೆಗಳು ಆ ಒಂದು ಮಾತುಕತೆಯಲ್ಲಿತ್ತು. ಸೊ ಅದಾದ ಬಳಿಕ ನೇರವಾಗಿ ಮುಖಾಮುಖಿ ಮಾತುಕತೆಗೂ ಕೂಡ ಆಹ್ವಾನವನ್ನು ಮಾಡಲಾಗಿತ್ತು. ಸೊ ಆದರೆ ಸತತ 21 ಗಂಟೆಗಳ ಸುದೀರ್ಘ ಚರ್ಚೆಯ ಬಳಿಕವೂ ಕೂಡ ಈ ಒಂದು ಸಂಧಾನ ಸಭೆ ವಿಫಲ ಆಗಿದೆ. ಸೊ ಆ ನಿಟ್ಟಿನಲ್ಲಿ 2ನೇ ಹಂತದ ಸಭೆಗೂ ಕೂಡ ಆಹ್ವಾನ ಮಾಡಲಾಗಿದೆ. ಸೊ ಅಲ್ಲಿ ಮತ್ತೊಮ್ಮೆ ಇಲ್ಲಿ ಚರ್ಚೆಗಳು ಕೂಡ ಆಗುತ್ತೆ. ಒಂದೊಮ್ಮೆ ಅಲ್ಲಿಯೂ ಕೂಡ ಆಗಲಿಲ್ಲ ಅಂದರೆ ಕದನ ವಿರಾಮವನ್ನು ನಾವು ಮುಂದುವರಿಸೋದಿಲ್ಲ, ನಮ್ಮ ನಿಲುವೇನಿದೆ ನಿರಂತರವಾಗಿ ದಾಳಿಗಳನ್ನು ಶುರು ಮಾಡ್ತೇವೆ, ನಮ್ಮ ಸಾಮರ್ಥ್ಯ ಏನಿದೆ ಅದನ್ನು ಜಗತ್ತಿನ ಮುಂದೆ ಪ್ರದರ್ಶನ ಮಾಡ್ತೇವೆ ಅನ್ನುವಂಥ ನಿಲುವಿಗೆ 2 ರಾಷ್ಟ್ರಗಳು ಕೂಡ ಬರ್ಬೋದು. ತಾತ್ಕಾಲಿಕವಾಗಿ ಈಗ ಮಾತುಕತೆಗೆ 2 ರಾಷ್ಟ್ರಗಳು ಬಂದಿರುವಂಥ ಕಾರಣಕ್ಕಾಗಿ ಕದನ ವಿರಾಮವನ್ನು ಹಾಗೆ ಅದನ್ನು ಪಾಲನೆಯನ್ನು ಮಾಡ್ತಾ ಇದ್ದಾರೆ. ಸೊ ಆ ನಿಟ್ಟಿನಲ್ಲಿ ಇವತ್ತು ಅಂತಿಮ ಒಂದು ರೀತಿಯಲ್ಲಿ ಮಹತ್ವದ ದಿನ ಇವತ್ತು. ಸೊ ತಮ್ಮ ನಿಲುವು ನಿರ್ಧಾರಗಳು ಇವತ್ತೇ ಅಂತಿಮ ಆಗುತ್ತೆ. ಸೊ ಒಂದೊಮ್ಮೆ ಏನಾದರೂ ಷರತ್ತುಗಳಿಗೆ ಒಪ್ಕೊಳ್ಳಿಲ್ಲ ಅಂದರೆ ಅಧಿಕೃತವಾಗಿ ಮತ್ತೆ ದಾಳಿ ಪ್ರತಿದಾಳಿಗಳು ಕೂಡ ಆರಂಭ ಆಗುತ್ತೆ. ಸೊ ಆ ನಿಟ್ಟಿನಲ್ಲಿ ಇದರ ಸ್ವರೂಪ ಮತ್ತಷ್ಟು ಹೆಚ್ಚಾಗುವಂಥ ಸಾಧ್ಯತೆಗಳಿರುತ್ತೆ. ಆದರೆ ಬಹುತೇಕ ಮಾತುಕತೆಗೆ ಬಂದಿರುವಂಥ ಕಾರಣಕ್ಕಾಗಿ ಹೇಗೋ ಒಂದು ಮಾದರಿಯಲ್ಲಿ ಅದನ್ನು ಶಾಂತಿ ಮಾತುಕತೆಗೆ ಒಪ್ಪಿಸುವಂಥ ಪ್ರಯತ್ನವನ್ನು ಈಗ ಪಾಕಿಸ್ತಾನ ಕೂಡ ಮಾಡುವಂಥ ಸಾಕಷ್ಟು ಪ್ರಯತ್ನಗಳನ್ನು ಕೂಡ ಮಾಡುತ್ತೆ. ಆದರೆ ಅಂತಿಮವಾಗಿ 2 ರಾಷ್ಟ್ರಗಳಿಗೂ ಆ ಮನಸ್ಸೇ ಇಲ್ಲ, ಆ ಷರತ್ತುಗಳನ್ನು ಒಪ್ಕೊಳ್ಳೋಕ್ಕೆ ಇಷ್ಟನೇ ಇಲ್ಲ ಅಂತಂದರೆ ಅನಿವಾರ್ಯವಾಗಿ ಮಾತುಕತೆಯನ್ನು ಮುರಿದುಕೊಳ್ಳಬೇಕಾಗುತ್ತೆ. ಆ ರೀತಿಯ ಬೆಳವಣಿಗೆಗಳು ಏನಾದರೂ ಆದರೆ ಬಹುಶಃ ಆ ಕದನ ವಿರಾಮಕ್ಕೆ ನಾವು ಮುನ್ನುಡಿ ಬರೆಯೋದಿಲ್ಲ ಅಥವಾ ಅದನ್ನು ಒಪ್ಕೊಳ್ಳೋದಿಲ್ಲ, ನಮ್ಮ ನಿಲುವೇನಿದೆ, ನಮ್ಮ ಹೋರಾಟ ಏನಿದೆ ಅದನ್ನು ಮುಂದುವರಿಸ್ತೀವಿ ಅನ್ನುವಂತಹ ಒಂದು ಸ್ಟೇಟ್ಮೆಂಟ್ ಪಾಸ್ ಆಯಿತು ಅಂದರೆ ಆ ಸ್ಟೇಟ್ಮೆಂಟ್ ಪಾಸ್ ಆಗಿದ್ದಂತಹ ಮರುಕ್ಷಣವೇ ಮತ್ತೆ ದಾಳಿಗಳು ಆರಂಭ ಆಗುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ನೋಡಿ, JD ವ್ಯಾನ್ಸ್ ಕೂಡ ಒಂದು ಬಹಳಷ್ಟು ನಿರೀಕ್ಷೆಗಳನ್ನು ಇಟ್ಕೊಂಡು ಬಂದಿದ್ರು. ಇರಾನ್ ನಮ್ಮ ಬೇಡಿಕೆಗಳನ್ನು, ನಮ್ಮ ಷರತ್ತುಗಳನ್ನು ಒಪ್ಕೊಳ್ಳುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಅವರು ಮಾತುಕತೆಗೆ ಬಂದಿದ್ರು. ಮಾತುಕತೆಗೆ ಬರೋದಕ್ಕಿಂತ ಮುಂಚಿತವಾಗಿಯೇ ಒಂದಿಷ್ಟು ಬೆದರಿಕೆಯ ಸ್ಟೇಟ್ಮೆಂಟ್ಗಳನ್ನು ಕೂಡ ಕೊಟ್ಟಿದ್ರು. ಆದರೆ ಇರಾನ್ ಅದಕ್ಕೆ ಸೊಪ್ಪು ಹಾಕಿರಲಿಲ್ಲ, ಹೆದರಿಕೊಂಡಿರಲಿಲ್ಲ. ಈಗಾಗಲೇ ಮಧ್ಯಪ್ರಾಚ್ಯದಲ್ಲಿ ಕೂಡ ಅಮೆರಿಕದ ಒಂದಿಷ್ಟು ಭದ್ರತಾ ಪಡೆಗಳು ಕೂಡ ಹೆಚ್ಚುವರಿಯಾಗಿ ನಿಯೋಜನೆ ಆಗಿದ್ದಾವೆ. ಮತ್ತು ಶಸ್ತ್ರಾಸ್ತ್ರಗಳನ್ನು ಕೂಡ ಹೆಚ್ಚಾಗಿ ಅಲ್ಲಿ ಸಂಗ್ರಹವನ್ನು ಮಾಡಿಕೊಳ್ಳುವಂತಹ ವ್ಯವಸ್ಥೆಗಳನ್ನು ಕೂಡ ಅಮೆರಿಕ ಮಾಡಿಕೊಂಡಿದೆ. ಅಂದರೆ ಒಂದೊಮ್ಮೆ ಏನಾದರೂ ಮಾತುಕತೆ ವಿಫಲ ಆದರೆ ನಮ್ಮ ದಾಳಿಗಳು ತುಂಬ ಸೂಕ್ಷ್ಮ ಮತ್ತು ತೀಕ್ಷ್ಣವಾಗಿರುತ್ತೆ ಅನ್ನುವಂಥದ್ದನ್ನು ಜಗತ್ತಿಗೆ ತಿಳಿಸುವಂಥ ಒಂದು ಪ್ರಯತ್ನವನ್ನು ಕೂಡ ಅಮೆರಿಕ ಮಾಡ್ತಾ ಇತ್ತು. ಆದರೆ ಇವತ್ತಿನ 2ನೇ ಸುತ್ತಿನ ಮಾತುಕತೆ ಏನಿದೆ ಅದು ಅಂತಿಮ ಹಂತಕ್ಕೆ ಯಾವ ಸ್ವರೂಪವನ್ನು ಪಡೆದುಕೊಳ್ಳುತ್ತೆ, ಅಲ್ಲಿ ಯಾವ ವಿಚಾರಗಳು ಮುನ್ನೆಲೆಗೆ ಬರುತ್ತೆ ಅನ್ನುವಂಥದ್ರ ಮೇಲೆ
ಮುಂದಿನ ದಾಳಿ ಪ್ರತಿದಾಳಿ ಮತ್ತೆ ಯುದ್ಧ ಮುಂದುವರಿತಾ ಅನ್ನುವಂಥದ್ರ ಬಗ್ಗೆ ಕೂಡ ಏನು ಸ್ಪಷ್ಟವಾಗಿ ಗೊತ್ತಾಗುತ್ತೆ ಮಮತಾ.